Good morning, friends. RCB, RCB, RCB. ಕಣದಲ್ಲೂ ಆರ್ ಸಿ ಬಿ ಟೀಮ್. ಆರ್ ಸಿ ಬಿ ವಿಕ್ಟ್ರಿ ಕಂಟಿನ್ಯೂಸ್ 2 ವರ್ಷ. ನಮ್ಮದೇ ಕಪ್, ಈ ಸಲ ಕಪ್ ನಮ್ಮದೇ ಅಲ್ಲ, ನಮ್ಮದು. ಹಿಂಗೆ ಫ್ರೆಂಡ್ಸ್ ನೋಡಿ, ಆರ್ ಸಿ ಬಿ ಮತ್ತೆ ನಾವೆಲ್ಲ ಖುಷಿ ಪಡೋಂಗೆ ಮಾಡಿದೆ ಟೀಮ್ ಆರ್ ಸಿ ಬಿ. ನಮಗೆ ಮತ್ತೆ ಕಪ್. ಹೋದ ವರ್ಷ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಪ್, 18 ವರ್ಷದಲ್ಲಿ ಮೊದಲ ಕಪ್. 18 ವರ್ಷದಿಂದ ನಿರಂತರವಾಗಿ ನಾವು ನಮ್ಮ ಟೀಮ್ನ ಬಿಟ್ಕೊಡದೆ ನಮ್ಮ ಟೀಮ್ ಜೊತೆ ನಿಂತು ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ, ಎಂಥ ಅವಮಾನಕರ ಸನ್ನಿವೇಶದಲ್ಲೂ ನಾವು ಫ್ಯಾನ್ಸ್ ಆರ್ ಸಿ ಬಿ ಪರ ನಿಂತಿದ್ವಿ. ಇಡೀ ಪ್ರಪಂಚದ ಇತಿಹಾಸದಲ್ಲೇ ಯಾವ ತಂಡ ಕೂಡ ಈ ರೀತಿ ಫ್ಯಾನ್ ಫಾಲೋಯಿಂಗ್, ಈ ರೀತಿ ಟೀಮ್ ಬ್ಯಾಕಿಂಗ್, ಈ ರೀತಿ ಪ್ರೀತಿ, ಈ ರೀತಿ ಎಮೋಷನ್ಸ್ ಯಾವ ಟೀಮಲ್ಲೂ ಯಾವ ಸ್ಪೋರ್ಟ್ಸಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಸ್ಟ್ರೆಂತ್. ಅದು ಆರ್ ಸಿ ಬಿ ಫ್ಯಾನ್ಸ್, ಲಾಯಲ್ ಫ್ಯಾನ್ಸ್ ಏನಿದ್ದೀವಿ ನಾವು, ಆರ್ ಸಿ ಬಿ ಪರ ಕಳೆದ 18 ವರ್ಷದಿಂದ ಗಟ್ಟಿಯಾಗಿ ಬಂಡೆ ಕಲ್ ರೀತಿ ನಿಂತಿದ್ವಿ. ಈ ರೀತಿ ಇಡೀ ಪ್ರಪಂಚದಲ್ಲಿ ಯಾರ ಕೈಲೂ ಆಗಲ್ಲ, ಸಾಧ್ಯನೇ ಇಲ್ಲ. ನಮ್ಮ ತಂಡ ಅದ್ಭುತ ಪ್ರದರ್ಶನದ ಮೂಲಕ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಮಾಡಿ ಡಿಸರ್ವಿಂಗ್ ವಿನ್, ಕಮಾಂಡಿಂಗ್ ವಿನ್, ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ನಿಂದ, ಅಗ್ರೆಸಿವ್ ಕ್ರಿಕೆಟ್ನಿಂದ ತನ್ನ ಹಕ್ಕೊತ್ತಾಯ ಮಾಡಿ ತನ್ನ ಕಪ್ಪನ್ನು ಮತ್ತೆ ಮುಡಿಗೇರಿಸಿದೆ. 17 ವರ್ಷ, 17 ವರ್ಷ ಎಂತೆಂಥ ಪ್ಲೇಯರ್ಗಳು, ಎಂತೆಂಥ ಟೀಮ್ ಸ್ಪೋರ್ಟ್ಸ್ಮನ್ಗಳು, ಎಂತೆಂಥ ಕೋಚ್, ಎಂತೆಂಥ ಸಪೋರ್ಟ್ ಸ್ಟಾಫ್ ಎಷ್ಟು ಕಷ್ಟಪಟ್ಟಿದ್ರು ನಮ್ಮ ಟೀಮಲ್ಲಿ. ಆದರೂ ಅದೃಷ್ಟ ಇರಲಿಲ್ಲ ನಮಗೆ. ಎಲ್ಲ ಚೆನ್ನಾಗಿದ್ರು, ಕಪ್ ಹೊಡಿಯೋಕ್ಕಾಗಲಿಲ್ಲ. 17 ವರ್ಷ ಎಷ್ಟು ಕಷ್ಟಪಟ್ವಿ. AB de Villiers, ಕ್ರಿಸ್ ಗೇಲ್ ಅಂತ ದೊಡ್ಡ ಪ್ಲೇಯರ್ಸ್, ದೊಡ್ಡ ಬ್ಯಾಟ್ಸ್ಮನ್, ಇಂಟರ್ನ್ಯಾಷನಲ್ ನಂಬರ್ 1 ಸ್ಟಾರ್ಗಳಿದ್ದರೂ ನಾವು ಕಪ್ ಹೊಡಿಯೋಕ್ಕಾಗಿರಲಿಲ್ಲ. ಯಾಕೆ ಅಂದರೆ ಅವಾಗ ಬ್ಯಾಲೆನ್ಸ್ ಟೀಮ್ ಇರಲಿಲ್ಲ. 3 ಜನರ ಬ್ಯಾಟ್ಸ್ಮನ್, ವಿರಾಟ್ ಕೊಹ್ಲಿ, AB de Villiers, ಕ್ರಿಸ್ ಗೇಲ್, ಇವ್ರು 3 ಜನದ ಮೇಲೆ ಡಿಪೆಂಡೆನ್ಸ್ ಇರ್ತಿತ್ತು. ಅವ್ರು 3 ಜನ ಔಟಾರೆ ಮುಗ್ದೋಯ್ತು ಬ್ಯಾಟಿಂಗ್. ಬೌಲಿಂಗ್ ವೀಕ್ ಇತ್ತು, ಟೀಮ್ ಸ್ಟ್ರೆಂತ್ ಇರಲಿಲ್ಲ. ಈಗ ನೋಡಿ ಹೆಂಗಿದೆ ಸ್ಟ್ರೆಂತ್ ಅಂದರೆ ನಮ್ಮ ಟೀಮು 2 ವರ್ಷದಿಂದ ಎಲ್ಲ 11 ಜನ ಪ್ಲೇಯರಲ್ಲಿ ಕಡಿಮೆ ಅಂದರೂ ಈ ಟೂರ್ನಮೆಂಟಲ್ಲಿ ನೋಡಿ 8 ಜನನೂ ಪರ್ಫಾರ್ಮ್ ಮಾಡಿದ್ದಾರೆ. 11 ಜನದಲ್ಲಿ ಜಿತೇಶ್ ಶರ್ಮಾ ಬ್ಯಾಟಿಂಗ್ ವೈಫಲ್ಯ ಆಗಿದೆ. ರೊಮಾರಿಯೋ ಶೆಫರ್ಡ್ ಈ ವರ್ಷ ಚೆನ್ನಾಗಿ ಆಡಲಿಲ್ಲ. ಇವನಿಗೆ ಬೆತ್ತಲಿಗೆ ಚಾನ್ಸ್ ಕೊಟ್ವಿ, ಅವನು 1 ಮ್ಯಾಚು ನೆಟ್ಟಿಗೆ ಆಡಲಿಲ್ಲ. ಅವೆಲ್ಲ ಸಮಸ್ಯೆ ಇದ್ದರು. 11 ಜನ ಆಡಬೇಕಾದ್ರೆ 11 + 1 12 ಜನ ಆಡ್ತೀವಿ ಒಂದು ಮ್ಯಾಚಲ್ಲಿ. 1-2-3 ಜನ ನಿರಂತರವಾಗಿ ಪರ್ಫಾರ್ಮ್ ಮಾಡಿಲ್ಲ, ಅದು ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ. ಆದರೂ ನಾವು ಇವತ್ತು ಕಪ್ ಹೊಡೆದಿದ್ವಿ. ಯಾಕೆಂದರೆ 9 ಜನ ಪರ್ಫಾರ್ಮ್ ಮಾಡಿದ್ದಾರೆ ಇಡೀ ಟೂರ್ನಮೆಂಟಲ್ಲಿ. 8-9 ಜನ ನಿರಂತರವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಮ್ಯಾಚ್ ಇಲ್ಲಾಂದರೆ ಇನ್ನೊಂದು ಮ್ಯಾಚ್ ಇಲ್ಲಾಂದ್ರೆ ಇನ್ನೊಂದು ಮ್ಯಾಚ್. ಅದು ಒಟ್ಟು ಎಷ್ಟು 14 + 2 ಮ್ಯಾಚ್ 16 ಮ್ಯಾಚಲ್ಲಿ ಒಂದು ಮ್ಯಾಚಲ್ಲಿ ನೋಡಿ ಮ್ಯಾನ್ ಆಫ್ ದ ಮ್ಯಾಚ್ ಒಬ್ಬನ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಇವತ್ತು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ, ಆದರೆ ನಾವು ಬ್ಯಾಟಿಂಗಲ್ಲಿ ಕೊಹ್ಲಿ ಮೇಲೆ ಡಿಪೆಂಡ್ ಆಗಿಲ್ಲ. ಈಗ ಬ್ಯಾಟಿಂಗ್ ಎಲ್ಲರೂ ಆಡ್ತಾರೆ. ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರಿಂದ ಹಿಡಿದು, ನಮ್ಮ ದೇವದತ್ ಪಡಿಕ್ಕಲಿಂದ ಹಿಡಿದು, ಈಗ ವೆಂಕಟೇಶ್ ಅಯ್ಯರ್ಗೆ ಚಾನ್ಸೇ ಕೊಟ್ಟಿರಲಿಲ್ಲ. ಕೊಟ್ಟ ತಕ್ಷಣ ಅವನು 2 ಕೈಯಲ್ಲಿ ಬಾಚಿ ತಪ್ಪಿಕೊಂಡ ವೆಂಕಟೇಶ್ ಅಯ್ಯರು ಒಂದು ತಾಕತ್ತೇನು ಅಂತ ತೋರಿಸ್ತ. ಆಮೇಲೆ ನಮ್ಮ ಟಿಮ್ ಡೇವಿಡ್ಡು, ಎಲ್ಲರೂ ಒಂದಲ್ಲ ಒಂದು ಮ್ಯಾಚಲ್ಲಿ ನಮ್ಮ ಕೃಣಾಲ್ ಪಾಂಡ್ಯ ಬ್ಯಾಟಿಂಗಲ್ಲೂ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ, ಬೌಲಿಂಗಲ್ಲೂ ಪರ್ಫಾರ್ಮ್ ಮಾಡಿದ್ದಾನೆ. ಆಮೇಲೆ ರಫೀಕ್ ಸಲಾಮ್ದಾರ್ ಏನು ಬೌಲಿಂಗ್, ಈ ಸಲ ಚಿಕ್ಕ ಹುಡುಗ ಜಮ್ಮು ಕಾಶ್ಮೀರಿಂದ ಬರ್ತಾನೆ, ಏನು 16 ವಿಕೆಟು. ಆಮೇಲೆ ನಮ್ಮ ಭುವನೇಶ್ವರ್ ಕುಮಾರ್ ಕಿಂಗ್ ಆಫ್ ಬೌಲಿಂಗ್, ಅವನು ಎಷ್ಟು ಪರ್ಪಲ್ ಕ್ಯಾಪ್ ಹೋಲ್ಡರ್, ಏನು ಪರ್ಫಾರ್ಮೆನ್ಸ್. ಆ್ಯಸಲ್ವುಡ್ ಏನು ಪರ್ಫಾರ್ಮೆನ್ಸ್, ಡಫಿ ಏನು ಪರ್ಫಾರ್ಮೆನ್ಸ್ ಬೌಲಿಂಗಲ್ಲಿ. ಸೊ ನಮ್ಮ ಇವನು ಯಾರಪ್ಪ ಸುಯೇಶ್ ಶರ್ಮಾ ಈ ವರ್ಷ ಚೆನ್ನಾಗಿ ಬೌಲಿಂಗ್ ಆಗಲಿಲ್ಲ, ಈ ಸೀಸನ್ ಚೆನ್ನಾಗಿ ಆಗಲಿಲ್ಲ. ಆ ಥರ 1-2-3 ಜನ ಪರ್ಫಾರ್ಮ್ ಮಾಡಲಿಲ್ಲ ಅಂದರು. ಟೋಟಲ್ 8-9 ಜನ ನಮ್ಮ ಪರ್ಫಾರ್ಮ್ ಮಾಡಿದ್ರಿಂದ ಇಡೀ ಟೂರ್ನಮೆಂಟು ಕಪ್ ಹೊಡೆದ್ವಿ ನಾವು. ಇವತ್ತು ಟೀಮ್ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ಮುಂಚೆ ಒಬ್ಬರಿಬ್ಬರ ಮೇಲೆ ಟೀಮ್ ಡಿಪೆಂಡ್ ಆಗಿತ್ತು, ಅದಕ್ಕೆ ನಾವು ಕಪ್ ಹೊಡೆಯೋಕೆ ಆಗ್ತಿರಲಿಲ್ಲ. ನೋಡಿ, ಯಾವತ್ತೂ ಕ್ರಿಕೆಟ್ ಅನ್ನೋದು ತಂಡದ ಒಂದು ಸ್ಪೋರ್ಟ್ಸ್.
11 ಜನ ಇರ್ತಾರೆ, 12 ಜನ ಇರ್ತಾರೆ. ಈಗ IPL 12 ಜನ ಆಡ್ಬೋದು. ಸೊ ಅಷ್ಟು ಜನನೂ ಕಾಂಟ್ರಿಬ್ಯೂಟ್ ಮಾಡಬೇಕು ಒಂದಲ್ಲ ಒಂದು ರೀತಿಯಲ್ಲಿ, ಆವಾಗ ತಂಡ ಗೆಲ್ಲುತ್ತೆ. ಒಬ್ಬ ಸ್ಟಾರ್ ಪ್ಲೇಯರ್ ಒಬ್ಬನೇ ಮೇಲೆ ಡಿಪೆಂಡೆನ್ಸಿ ಇದ್ದರೆ ಕಪ್ ಹೊಡಿಯೋಕ್ಕಾಗಲ್ಲ. GT ಇವತ್ತೇನಕ್ಕೆ ಫೈನಲಲ್ಲಿ ಅವರು ನಾವು ಅವ್ರನ್ನ ಅನಾಯಾಸವಾಗಿ ಸೋಲ್ಸೋಕ್ಕಾಯ್ತು ಅಂದರೆ ಅವ್ರ ಬ್ಯಾಟಿಂಗ್ ಲೈನಪ್ಪಲ್ಲಿ ಇದ್ದಿದ್ದೇ 3 ಜನ ಸ್ಟಾರ್ ಪ್ಲೇಯರ್. ಯಾರು? ಶುಭ್ಮನ್ ಗಿಲ್, ಆಮೇಲೆ ಅವನ ಹೆಸರೇನಪ್ಪ, ಇವನು ಜಾಸ್ ಬಟ್ಲರು, ಆಮೇಲೆ ಅವನು ಆ 3 ಜನರ ಮೇಲೆ ಡಿಪೆಂಡು. ಅವ್ರು ಬ್ಯಾಟಿಂಗ್ ಲೈನಪ್ ಅವರಿಬ್ಬರು ಟಾಪ್ ಓಪನರ್ಸು. ಅವರು ಇಬ್ಬರು 700 ನೋಡ್ತಿದ್ದಾರೆ ಇಡೀ ಟೂರ್ನಮೆಂಟಲ್ಲಿ. ಅವ್ರು ಹೊಡಿಲಿಲ್ಲ ಅಂದರೆ ಅವ್ರ ಟೀಮ್ ಏನೂ ಇಲ್ಲ, ಬ್ಯಾಟಿಂಗಲ್ಲಿ ಲೈನಪ್ ಏನೂ ಇಲ್ಲ. ಬೌಲಿಂಗ್ ಸೂಪರ್ ಆಗಿದೆ GTದು. ಅವರು ಫಸ್ಟೇ ಟಾಸ್ ತಗೊಂಡ ತಕ್ಷಣ ನಮ್ಮ ಪಟ್ಟಿದ್ದಾರೆ ಬುದ್ಧಿವಂತಿಕೆಯಿಂದ ಬೌಲಿಂಗ್ ತೊಗೊಂಡ್ರು. ಯಾಕೆ? ಫಸ್ಟೇ ಅವ್ರಿಗೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿತ್ತು ನಮ್ಮ RCB ತಂಡ. ಟಾಪ್ 3 ಬ್ಯಾಟ್ಸ್ಮನ್ ಮೇಲೆ ಡಿಪೆಂಡೆನ್ಸಿ ಇದೆ GT. ಅವ್ರು 3 ಜನ ತೆಗೆದುಬಿಟ್ರೆ ಟೀಮ್ ಮುಗ್ದೋಯ್ತು ಅವ್ರ ಬ್ಯಾಟಿಂಗು, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಪ್ಲ್ಯಾನ್ ಮಾಡಿ ಇಬ್ಬರು ಒಂದೊಂದು ವಿಕೆಟ್ ತೊಗೊಂಡ್ರು. ಪವರ್ ಬ್ಯಾಟ್ಸ್ಮನ್ಗಳನ್ನ ತೆಗೆದಾಯ್ತು ವಿಕೆಟು. ಆಮೇಲೆ ಈಸಿ ಎಲ್ಲ ಒಂದೊಂದಾಗಿ ಅವ್ರು ಬಿದ್ದರು. ಆದರೂ 155 ರನ್ ಹೊಡೆದಿದ್ದೆ ಹೆಚ್ಚವರು ಅಷ್ಟೆಲ್ಲ ವಿಕೆಟ್ ತೆಗೆದ್ಮೇಲೂ. ನಾವು ಬ್ಯಾಟಿಂಗ್ ಬಂದಾಗ ಸ್ವಲ್ಪ ನಾವು ತಪ್ಪು ಮಾಡಿಬಿಟ್ವಿ. ನಮ್ಮ ರಜತ್ ಪಾಟೀದಾರ್ಗೆ 2 ವಿಕೆಟ್ ಬಿದ್ದುಬಿಡ್ತು. ವೆಂಕಟೇಶ್ ಅಯ್ಯರ್ ಚೆನ್ನಾಗಿ ಆಡ್ತಾಯಿದ್ದ, ಒಳ್ಳೆ ಬೋಲ್ ಮಾಡಿ ವೆಂಕಟೇಶ್ ಅಯ್ಯರ್ ವಿಕೆಟ್ ತೆಗೆದ್ಬಿಟ್ಟ ನಮ್ಮ ಸಿರಾಜು. ಅದಾದಮೇಲೆ ದೇವದತ್ ಪಡಿಕಲ್ ತಪ್ಪು ಮಾಡಿಬಿಟ್ಟ, ಅವ್ನಿಗೆ ಬೇಕಾಗಿರಲಿಲ್ಲ ಆ ಶಾಟು, ಹೊಡೆದು ಔಟ್ ಆಗೋದ. 2 ವಿಕೆಟ್ ಬಿದ್ದ ನಾವು ಹುಷಾರಾಗಬೇಕಾಗಿತ್ತು. ನಮ್ಮ ಕೊಹ್ಲಿ ನೋಡಿ ಎಲ್ಲ ಕಂಡ ಮಾಡ್ತಾಯಿದ್ರು. ಈಗ 37 ವರ್ಷ ಕೊಹ್ಲಿ, ಆ ಇಡೀ IPL ಇತಿಹಾಸದ 19 ವರ್ಷದಲ್ಲಿ ಹೈಯೆಸ್ಟು ಸ್ಟ್ರೈಕ್ ರೇಟು ಬರೀ 25 ಬಾಲ್ 50 ರನ್ ಹೊಡೆದಿರೋದು ನಮ್ಮ ಕಿಂಗ್ ಕೊಹ್ಲಿ. ಹಿಂಗೆ ವಯಸ್ಸಾಗ್ತಾ ನಮ್ಮ ಕೊಹ್ಲಿದು ಕ್ರಿಕೆಟ್ ಡೌನ್ ಆಗ್ತಾಯಿಲ್ಲ, ಇನ್ನೂ ತುಂಬ ಚೆನ್ನಾಗಿದ್ದು, ಇನ್ನೂ ಅಗ್ರೆಸಿವ್ ಆಗಿ, ಇನ್ನೂ ಹೈ ಕ್ವಾಲಿಟಿ ಬ್ಯಾಟಿಂಗ್ ಬರ್ತಾಯಿದೆ. ಫೈನಲ್ ಮ್ಯಾಚು, ಇಂಪಾರ್ಟೆಂಟ್ ಮ್ಯಾಚಲ್ಲಿ ನಮ್ಮ ಕೊಹ್ಲಿ ಅವ್ರ ಹಿಸ್ಟ್ರಿನಲ್ಲೇ ಇಷ್ಟು ಕಡಿಮೆ ಬಾಲಲ್ಲಿ ಹಾಫ್ ಸೆಂಚುರಿ ಹೊಡೆದಿರಲಿಲ್ಲ ಕೊಹ್ಲಿ. ಇವತ್ತು ಹೊಡೆದು 25 ಬಾಲಲ್ಲಿ ಹೊಡೆದಿದ್ದಾನೆ 50 ರನ್ನು. ಸೊ ಹಂಗಿತ್ತು ನಮ್ಮ ಬ್ಯಾಟಿಂಗು. ನಮ್ಮ ಬ್ಯಾಟಿಂಗ್ ಆಡ್ಬೇಕಾದ್ರೆ ಇವನು ತಪ್ಪು ಮಾಡ್ದೆ ಪಟಿಕಲ್ಲು, ಆಗಲೇ ಹೇಳ್ದಂಗೆ. ನೆಕ್ಸ್ಟ್ ರಜತ್ ಪಾಟೀದಾರು ಬೇಡದಿರೋ ಸ್ಟಾರ್ಟಿಂಗ್ ಬಂದಮೇಲೆ ಗೊತ್ತಾಯಿತು 2 ವಿಕೆಟ್ ಬಿದ್ದಿದೆ. 3ನೇ ವಿಕೆಟಿಗೆ ಬಂದ. ನಾನು ಸ್ವಲ್ಪ ನೋಡ್ಕೊ ಆಡಬೇಕು, ಬೇಕಾಗಿರಲಿಲ್ಲ. ಯಾಕೆಂದರೆ ಫಸ್ಟೇ ಹೊಡೆದ್ಬಿಟ್ರು ಅವರು. 2 ಓವರಿಂದನೇ ಹೊಡ್ಕೊಂಡು 4 ಓವರಲ್ಲೇ ತುಂಬ ರನ್ ಬಂತು. 4 ಓವರ್ಗೇ ಎಷ್ಟು 54 ರನ್ ಬಂದಿದ್ದು, 54-55 ರನ್ ಬಂದ್ಬಿಟ್ಟಿತ್ತು. ಒಳ್ಳೆ ನೆಟ್ ರನ್ ರೇಟು ಸಖತ್ತಾಗಿತ್ತು. ರಿಕ್ವೈರ್ಮೆಂಟ್ ನಮಗೇನು ಬರೀ 150 ಅಲ್ವಾ ಟಾರ್ಗೆಟು. ಆಮೇಲೆ ಏನಾಗೋಯಿತು, ಬರೀ ಬಾಲ್ಗೊಂದು ರನ್ ನೋಡ್ಕೊಂಡು 6 ಬಾಲ್ಗೆ 6 ರನ್ ನೋಡಿದ್ರೆ ಸಾಕಾಗಿತ್ತು. ಬಟ್ ಇದ್ರ ಬೇಕಾಗಿರಲಿಲ್ಲ. ಅಗ್ರೆಸಿವ್ ಶಾಟ್ ಹೊಡಿಯೋಕೆ ಹೊಡೆದ 6. ಫಸ್ಟ್ ಬಾಲೇ ಹೊಡಿಯೋಕೆ ಹೋದ, ಅವನ್ನ ನೋಡಲಿಲ್ಲ. ಫಸ್ಟ್ ಬಾಲೇ ಅವ್ನಿಗೆ ಹೊಡಿಯೋಕೆ ಹೋಗಿ ಔಟ್ ಆಗೋದ. ಬೇಕಿದ್ದೇ ಬ್ಯಾಟ್, ಇಲ್ಲಾಂದರೆ ನಾವು 2 ವಿಕೆಟಲ್ಲೇ ಹೊಡಿಬೋದಾಗಿತ್ತು. 5 ವಿಕೆಟ್ ಕಳ್ಕೊಳ್ಳೋ ಅವಶ್ಯಕತೆಯೇ ಇರಲಿಲ್ಲ. ಅದಾದಮೇಲೆ ಕೃಣಾಲ್ ಪಾಂಡ್ಯ ಬಂದ, ಅವನು ಮಿಸ್ಟೇಕ್ ಮಾಡ್ದ. ಸೊ ನಾವು ವಿಕೆಟ್ ಚೆಲ್ಲಿದ್ವಿ, ಅದನ್ನು ಒಪ್ಕೋಬೇಕು. 5 ವಿಕೆಟ್ ಕಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆ ಥರ ಏನು ಪರಿಸ್ಥಿತಿ ಇರಲಿಲ್ಲ. ನಮ್ಮವರೇ ವಿಕೆಟ್ ಕೈ ಚೆಲ್ಲಿದ್ರು. ಟೆನ್ಷನ್ಗಳು ಕೊಟ್ಬಿಟ್ರು ನಮ್ಮ ಬ್ಯಾಟಿಂಗಲ್ಲಿ. ಸಲೀಸಾಗಿ ಹೊಡಿಯೋ ರನ್ನ 150 ರನ್ ಚೇಸ್ ಮಾಡೋದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡ್ರು. ಅದೆಲ್ಲ ಬೇಕಾಗಿರಲಿಲ್ಲ. ಹೋಗ್ಲಿ ಬಿಟ್ಟಾಕೋಣ. ನಾವು ವಿರೋಚಿತ ಗೆಲುವು ತಗೊಂಡಿದ್ದೀವಿ. ನಮ್ಮ ಶ್ರಮದ ಪ್ರತಿಫಲ, ನಮ್ಮ ನಿರಂತರ ಪ್ರಯಾಸದ ಪ್ರತಿಫಲ. ಇವತ್ತು ನಾವು ಚಾಂಪಿಯನ್ ಆಗಿದ್ದೀವಿ. ಈಗ ಟೀಮ್ ತುಂಬ ಚೆನ್ನಾಗಿ ಆಗಿದೆ. ಇಷ್ಟು ಸ್ಟ್ರಾಂಗ್ ಟೀಮ್ ಆಗಿದೆ. ಈ ಸ್ಟ್ರಾಂಗ್ ಟೀಮಲ್ಲಿ ಇದಿನ್ನೂ ಶುರು. ಈ ಏನು ವಿಕ್ಟರಿ ಇದೆ RCB ಜಸ್ಟ್ ಸ್ಟಾರ್ಟ್ ಆಗಿದೆ. ಇನ್ನು ನೋಡಿ ನಮ್ದವ, ನಾವು ಬರೋಕ್ಕೆ ಮುಂಚೆ ಬೇರೆಯವ್ರದವ, ಬಂದಮೇಲೆ ನಮ್ಮದೇ ಅವ. 17 ವರ್ಷದ್ದೇ ಒಂದು ಸ್ಟೋರಿ, ಇನ್ನು ಮುಂದೆ ನಡೆಯೋ 17 ವರ್ಷದ್ದೇ ಬೇರೆ ಸ್ಟೋರಿ. 17 ವರ್ಷ ಒಂದು ಕತೆ ಆದರೆ ಇನ್ನು ನೆಕ್ಸ್ಟ್ 17 ವರ್ಷ ಬೇರೆದೇ ಕತೆ. 17 ವರ್ಷದಲ್ಲಿ RCB ಎಷ್ಟು ಕಪ್ ಹೊಡಿತಿದೆ ಜಸ್ಟ್ ಕೌಂಟ್ ಮಾಡಿ ಫ್ರೆಂಡ್ಸ್, ಜಸ್ಟ್ ಕೌಂಟ್ ಮಾಡಿ. ಅಪೋಸಿಷನ್ ನಮ್ಮ ವಿರೋಧಿಗಳು ಉರ್ಕಂಡು ಸಾಯ್ತವ್ರೆ. ಉರಿಸ್ಬೇಕು, ವಿರೋಧಿಗಳು ಉರ್ಸೋದ್ರಲ್ಲೇ ನಮಗೆ ಮಜಾ. RCB ಫ್ಯಾನ್ಸ್ಗೆ ಮಜಾ ಎಲ್ಲ. ಇವಾಗ ನಮ್ಮದೇ ಅವ, IPL ಫುಲ್ RCB ಅವ. ಇದಲ್ಲದೆ ಫಸ್ಟು ನಾವು ಇದನ್ನು ಹೇಳಬೇಕು, ಹೆಣ್ಮಕ್ಳಿಂದ ನಮಗೆ ಒಂದು ಅದೃಷ್ಟ ಶುರು ಆಯಿತು. ಹೆಣ್ಮಕ್ಳು ಫಸ್ಟ್ ಕಪ್ ಹೊಡೆದಿದ್ದು ಹೋದ 2 ವರ್ಷದಿಂದ. ಅವ್ರು ನೋಡಿ ಕಂಟಿನ್ಯೂಸ್ ಹೋದ ವರ್ಷ ನೋಡಿದ್ರು, ಈ ವರ್ಷ ನೋಡಿದ್ರು. ನಮ್ಮ ಲೇಡಿ ಹೆಣ್ಮಕ್ಳು ನಮ್ಗೆ ದುರದೃಷ್ಟ ಏನಿತ್ತು ಅದನ್ನು ಹೊಡೆದಾಕಿದ್ರು.
ಅವ್ರು 2 ಕಪ್ ಹೊಡೆದ್ರು, ನಾವು 2 ಕಪ್, ಈಗ 4 ಕಪ್ ಹೊಡೆದಿದ್ದೀವಿ. ಇನ್ನು ನಮ್ಮದೇ ಅವ RCB ಡಾಮಿನೆನ್ಸ್. IPL ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಕ್ರಿಕೆಟಲ್ಲಿ ನಮ್ಮದೇ ಅವ, ಇನ್ ಫುಲ್ ನಮ್ಮದೇ ದರ್ಬಾರ್. ಓಕೆ, ಆಮೇಲೆ ಇನ್ನೊಂದು ಸೆಲೆಬ್ರೇಷನ್ ಬಗ್ಗೆ ಮಾತಾಡಲಿಲ್ಲ, ಅದನ್ನು ಮಾತಾಡ್ತೀನಿ. ನಮ್ಮ RCB ಇದೆಯಲ್ಲ ಫ್ರೆಂಡ್ಸ್, ನಾವು ಬರೀ ಆ ಬೆಂಗಳೂರು ಕರ್ನಾಟಕ ಸೆಲೆಬ್ರೇಷನ್ ಅಲ್ಲ, ನಾವು ಪ್ಯಾನ್ ಇಂಡಿಯಾ. ಹೈದ್ರಾಬಾದಲ್ಲಿ, ಕರ್ನೂಲಲ್ಲಿ ನಮ್ಮ ಫ್ಯಾನ್ಸ್ ಹೆಂಗಿದ್ದಾರೆ ಅಂದರೆ, ಅವ್ರು ಮಾಡಿರೋ ಸೆಲೆಬ್ರೇಷನ್ ಯಾವ ರೇಂಜಲ್ಲಿ ಮಾಡಿದ್ದಾರೆ ಅಂದರೆ, ಅದ್ವೇನ್ಸು ಬರ್ರಿ. ನಾನಾಗಲೇ ಹೇಳ್ದಂಗೆ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ, ಕರ್ನೂಲು ಹೈದ್ರಾಬಾದಲ್ಲಿ 18 ಜನ ಅರೆಸ್ಟು. ನೋಡಿ ಯಾವ ರೇಂಜಲ್ಲಿ ಫ್ಯಾನ್ಸು. ಹೈದ್ರಾಬಾದ್ ಟೀಮ್ ಇದೆ ಅವ್ರದ್ದು ಆಂಧ್ರ ಪ್ರದೇಶದಲ್ಲಿ, ಆದರೂ ನಮ್ಮ ಟೀಮ್ ಲವ್ ಮಾಡ್ತಾರೆ, ನಮ್ಮ ಟೀಮ್ ಫ್ಯಾನ್ಸು. ಗುಜರಾತಲ್ಲಿ ನೋಡಿ ಮ್ಯಾಚಲ್ಲಿ 90% ನಮ್ಮದೇ ಜೆರ್ಸಿ, ಅವ್ರದ್ದೇ ಟೀಮ್ ಫೈನಲೆಲ್ಲ ಆಡ್ತಾಯಿದೆ. ಜೆರ್ಸಿಯೆಲ್ಲ ನಮ್ಮದೇ, ಅಲ್ಲಿ ನಮ್ಮದೇ ಅವ. ಇಡೀ ಸ್ಟೇಡಿಯಂ ಫುಲ್, ಇಡೀ ಮ್ಯಾಚಲ್ಲಿ RGT ಎಲ್ಲ ಹುರ್ಕೊಂಡಿರ್ತಾರೆ. ಅವ್ರ ಸ್ಟೇಟಲ್ಲಿ ಹೋಗಿ ಅಲ್ಲಿ ಅವ್ರ ಜನಲ್ಲೇ ನಮಗೆ ಸಪೋರ್ಟು. ಇನ್ನೆಲ್ಲ 90% ಬೆಂಗಳೂರಿಂದ ಹೋಗಿದ್ರಾ, ಕರ್ನಾಟಕದಿಂದ ಹೋಗಿದ್ರಾ? ಇಲ್ಲ, ಅಷ್ಟು ಇಷ್ಟಪಡ್ತಾರೆ ನಮ್ಮ RCB ಟೀಮ್ ಅಂದರೆ. ಇಡೀ ಇಂಡಿಯಾ ಇಷ್ಟಪಡುತ್ತೆ, ಎಲ್ಲ ಕಡೆ ಫ್ಯಾನ್ಸ್ ಇದ್ದಾರೆ. ಡೆಲ್ಲಿ, ಆಲ್ ಓವರ್ ಇಂಡಿಯಾ ಸೆಲೆಬ್ರೇಷನ್ ಮಾಡೋರೆ. ಹಂಗಿದೆ ನಮ್ಮ ತಂಡ, ಅಷ್ಟು ಇಷ್ಟಪಡ್ತಾರೆ ನಮ್ಮ ತಂಡನ. ಥ್ಯಾಂಕ್ ಯು ಫ್ಯಾನ್ಸ್, ಲವ್ ಯು ಫ್ಯಾನ್ಸ್. ಹಿಂಗೆ ಇರಿ ನಮ್ಮ ಟೀಮು. ಇನ್ನು ನೋಡಿ ಈಗ ಸ್ಟಾರ್ಟ್ ಆಗಿದೆ ನಮ್ಮ ಇನ್ನೇನಿದ್ರು ನಮ್ಮದೇ ದುನಿಯಾ. ನೆಕ್ಸ್ಟ್ 17 ವರ್ಷ ನೋಡಿ ಏನು ನಮ್ಮ ಪವರ್. ಥ್ಯಾಂಕ್ ಯು.